ಒಂದಷ್ಟು ಹಾಸ್ಯ ಕಾರ್ಯಕ್ರಮಗಳು ಇವತ್ತು ಟಿವಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಮಹಾ ಈ ಒಂದು ಯೂಟ್ಯೂಬ್ನ ಕಿಲಾಡಿಗಳ ತಂಡದ ಎಲ್ಲ ಕಲಾವಿದರೆ, ಮಾಧ್ಯಮದ ಸ್ನೇಹಿತರೆ ಮತ್ತು ಶ್ರೀಕಾಂತ್ ಅವರೇ, ನರಸಿಂಹಮೂರ್ತಿರವರೇ ಮತ್ತು ನಮ್ಮ ರಾಘವೇಂದ್ರ ಭಟ್ರವರೇ ಮತ್ತು ಮಿಂಚು ಅವರೇ ಮತ್ತು ದಿಲೀಪ್ ರವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ನನಗೆ ಇವರು ಇನ್ವಿಟೇಷನ್ ಕೊಡ್ಲಿಕ್ಕೆ ಮಿಂಚು ಮತ್ತು ಅವರ ತಂಡದವರು ಬಂದಿದ್ರು. ಇದು ಯಾವ ಟಿವಿಯಲ್ಲಿ ಪ್ರಸಾರ ಆಗುತ್ತೆ ಅಂತ ಕೇಳಿದೆ ನಾನು. ಸರ್, ಇದು ಟಿವಿಯಲ್ಲಿ ಬರೋದಿಲ್ಲ, ಇದು ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದೀವಿ, ಯೂಟ್ಯೂಬ್ ಅಲ್ಲಿ ರಿಯಾಲಿಟಿ ಶೋ ತರನೇ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಯೂಟ್ಯೂಬ್ ಅಲ್ಲಿ ರಿಯಾಲಿಟಿ ಶೋನಾ ಅಂತೇಳಿ ನನಗೆ ಆಶ್ಚರ್ಯನೂ ಆಯಿತು. ಅವರ ಒಂದು ಸಾಹಸ ಏನಿದೆ, ಪ್ರಥಮ ಬಾರಿಗೆ ಯೂಟ್ಯೂಬ್ ಅಲ್ಲಿ ಒಂದು ರಿಯಾಲಿಟಿ ಶೋ ಬರ್ತಾ ಇದೆ ಅಂದ್ರೆ ನಿಜವಾಗ್ಲೂ ನಿಮ್ಮ ಧೈರ್ಯಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಹೌದು, ಡಿಜಿಟಲ್ ಯುಗ, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲವನ್ನು ಕೂಡ ನಾವು ಯುವಕರಲ್ಲಿ ಬಹಳಷ್ಟು ಇವತ್ತು ಬದಲಾವಣೆಯನ್ನ ಕಂಡಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಂಗೈಯಲ್ಲಿ ಪ್ರಪಂಚವನ್ನ ನೋಡುವಂತ ಅವಕಾಶಗಳು, ಒಂದು ಮೊಬೈಲ್ ಫೋನಲ್ಲಿ ಎಲ್ಲವನ್ನ ಕೂಡ ನೋಡುವ ಅವಕಾಶಗಳು ನಮಗೆ ಇರತಕ್ಕಂಥದ್ದು. ಇಂಥ ಡಿಜಿಟಲ್ ಯುಗದಲ್ಲಿ ಇವತ್ತು ದಿಲೀಪು ಮತ್ತು ಅವರ ತಂಡದವರು ಬಹುಶಃ ನಮ್ಮ ಕನ್ನಡ ಚಿತ್ರರಂಗಕ್ಕೆ, ಕನ್ನಡದ ಇಂಡಸ್ಟ್ರಿಗೆ ಇದು ಒಂದು ಹೊಸ. ಒಬ್ಬ ಸಿನಿಮಾ ಪ್ರೊಡ್ಯೂಸರು, ಆ್ಯಕ್ಟರು, ಕಥೆಗಾರ. ಮೊನ್ನೆ ಎಲ್ಲ ಮಾಧ್ಯಮದವರೆಲ್ಲ ಬಂದಿದ್ದಾರೆ. ನಾನು ಏನೋ ಒಂದು ಸಾಯಿ ಪ್ರಕಾಶ್ ಹಾಕ್ಕೊಂಡು ನಿರ್ದೇಶನದಲ್ಲಿ ಒಂದು ಕಾಮನ್ ಮ್ಯಾನ್ ಅನ್ನೋದು ಚಿತ್ರನ ನಿರ್ಮಾಣ ಮಾಡಿದ್ದೀನಿ. ಇವತ್ತು ಈ ವೇದಿಕೆಯಲ್ಲಿರುತ್ತ ಗಣ್ಯರಿಗೆ ನನ್ನ ನಮಸ್ಕಾರನ ಹೇಳ್ತಾ, ನನಗೆ ಇವರು ಮಿಂಚೂರು ಮತ್ತು ನಮ್ಮ ಗೌರಿಯವರು ನಮ್ಮ ಆಫೀಸಿಗೆ ಬಂದರು. ಅವ್ರನ್ನ ಕರ್ಕೊಂಡು, ಸರ್ ಈ ಥರ ಏನೋ ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ, ನೀವು ಎಲ್ಲರಿಗೂ ಸ್ಪಾನ್ಸರ್ ಮಾಡ್ತೀರಾ, ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರು. ನಾನು ಸರಿ, ಏನೋ ಎಲ್ಲರೂ ಬೆಳೀತಾ ಇದ್ದಾರೆ, ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಎಲ್ಲ ಚಾನೆಲ್ಗಳಿಗೂ, ಸುಮಾರು ಚಾನೆಲ್ಗಳಿಗೆ ಸ್ಪಾನ್ಸರ್ ಮಾಡಿದ್ದೀನಿ. ಸುಮಾರು ಅಪ್ಪು ಕಪ್ ಇರ್ಬೋದು, ರಾಜ್ ಕಪ್ ಇರ್ಬೋದು, ಆಮೇಲೆ ಯಾವುದು CM ಕಪ್ ಇರ್ಬೋದು, ಪ್ರತಿಯೊಂದು ಕೂಡ ಟೀಮ್ಗಳನ್ನ ತೊಗೊಂಡು ನಾವು ನಡೆಸಿದ್ದೀವಿ. ಇವು ಹೊಸದಾಗಿ ಏನೋ ಬಂದಿದ್ದಾರೆ, ಹೊಸ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ನನ್ನ ಕೈಲಾದಷ್ಟು ನಾನು ಸಪೋರ್ಟ್ ಮಾಡ್ತೀನಿ, ನಿಮ್ಮ ಜೊತೆ ನಿಲ್ತೀನಿ. ನೀವು ಧೈರ್ಯವಾಗಿ ಮುಂದುವರಿರಿ, ಅದೇನಾಗುತ್ತೋ ನಾನು ನೋಡ್ಕೊತೀನಿ ಅಂತ ಹೇಳಿ ಕಳಿಸ್ತೇನೆ ನಾನು. ಸಮಾಜದಲ್ಲಿ ಇವತ್ತು ಯಾರ್ಯಾರು ಮಹಾನ್ ಅಂತ ಗುರುತಿಸ್ಕೊಂಡಿದ್ದಾರೆ ಅವರೆಲ್ಲ ಒಂದು ಕಾಲದಲ್ಲಿ ಕಿಲಾಡಿ ಆಗಿದ್ದವ್ರೆ. ಸೊ ಇವತ್ತು ಕಿಲಾಡಿ ಆಗಿದ್ದಾರೆ ಅಂತಂದ್ರೆ ನಾಳೆ ಮಹಾನ್ ಆಗ್ತಾರೆ ಅಂತ ಅರ್ಥ. ನಿನ್ನೆಯ ಕಿಲಾಡಿಗಳು ಇವತ್ತಿನ ಮಹಾನ್ ವ್ಯಕ್ತಿಗಳು, ಇವತ್ತಿನ ಕಿಲಾಡಿಗಳು ನಾಳೆ ಮಹಾನ್ ವ್ಯಕ್ತಿಗಳು. ಎಲ್ಲ ಕ್ಷೇತ್ರಕ್ಕೂ ಅನ್ವಯಿಸಿದ್ದು. ಸೊ ಟೈಟಲ್ ನಲ್ಲೇ ಒಂದು ಸಟಲ್ ಆಗಿ ಏನೋ ಒಂದು ಮೆಸೇಜ್ ಹೇಳ್ತಾ ಇದ್ದಾರೆ ಅಂತ ಅನಿಸ್ತು ನನಗೆ. ವೆರಿ ನೈಸ್. ಫಸ್ಟ್ ಆಫ್ ಆಲ್ ನಿಮ್ಮ ಟೈಟಲ್ ಚೂಸ್ ಮಾಡ್ಕೊಂಡಿರೋದಕ್ಕೆ. ಸೊ ಮಿಂಚು, ಮಹೇಶ್ ಮತ್ತು ಪ್ರವೀಣ್ ತಂಡದವ್ರಿಗೆಲ್ಲರಿಗೂ ಸಹ ನಗಿಸೋ ಕಲೆ ತುಂಬಾ ಚೆನ್ನಾಗಿ ಸಿದ್ಧಿಸಿದೆ. ಅವರ ಹಲವಾರು ಸ್ಕಿಟ್ಸ್ನೆಲ್ಲ ನಾನು ನೋಡಿದ್ದೀನಿ ನಾನು. ಸೊ ಇಟ್ಸ್ ನಾಟ್ ಅನ್ ಈಸಿ ಜಾಬ್ ನಗಿಸೋದು ಅನ್ನುವಂಥದ್ದು. ಯಾಕಂದ್ರೆ 9 ರಸಗಳಲ್ಲಿ ಹಾಸ್ಯ ರಸವೇ ತುಂಬಾ ಕಷ್ಟಕರವಾಗಿರುವಂಥದ್ದು ಅಂತ ಎಲ್ಲರೂ ಹೇಳ್ತಾರೆ. ಹಾಸ್ಯ ರಸವನ್ನು ಯಾರು ಸಿದ್ಧಿ ಮಾಡ್ಕೊಂಡಿದ್ದಾರೋ ಉಳಿದ 8 ರಸಗಳನ್ನು ತುಂಬಾ ಸಲೀಸಾಗಿ ಲೀಲಾಜಾಲವಾಗಿ ಪ್ರದರ್ಶಿಸ್ತಾರೆ ಅಂತ ಹೇಳ್ತಾರೆ. ಸೊ ಹಾಸ್ಯ ರಸ ಗೊತ್ತಿರೋರಿಗೆ, ಆ ಟೈಮಿಂಗ್ ಗೊತ್ತಿರೋಂಥವ್ರಿಗೆ ನಾವೇನು ಬೇರೆ ಹೇಳಬೇಕಾಗಿಲ್ಲ, ಬೇರೆ ರಸಗಳೆಲ್ಲ ಹೇಗೆ ಅವರು ಪ್ರದರ್ಶನ ಮಾಡ್ತಾರೆ ಅನ್ನೋಂಥದ್ದು. ಇವತ್ತು ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದಾರೆ ಮಿಂಚು ಮತ್ತು ತಂಡದವರು. ಒಳ್ಳೆ ಹೆಸರನ್ನು ಗಳಿಸ್ಕೊಂಡಿದ್ದಾರೆ. ತಾವು ಬೆಳೆದಿದ್ದು ಮಾತ್ರ ಅಲ್ಲದೆ ಬೇರೆಯವ್ರನ್ನ ಬೆಳೆಸೋದಕ್ಕೆ ಇವತ್ತು ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ತುಂಬಾ ಅಭಿನಂದನೀಯವಾಗಿರುವಂತಹ ಒಂದು ವಿಚಾರ ಇದು.
ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಒಂದು ಈ ರಿಸ್ಕ್ ತಗೋಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಬ್ಬ ಪ್ರೊಡ್ಯೂಸರ್ ಆಗಬೇಕು ಅಥವಾ ಇನ್ನೊಬ್ಬರಿಗೆ ವೇದಿಕೆ ಕಲ್ಪಿಸ್ಬೇಕು, ಹಣ ಹೂಡಬೇಕು, ಬಂಡವಾಳ ಹಾಕಬೇಕು ಅಂದ್ರೆ ತುಂಬಾ ರಿಸ್ಕ್ ಇದೆ ಇವತ್ತಿನ ದಿವಸ. ಅದೊಂದು ಸಿನಿಮಾ ಆಗಲಿ, ಸೀರಿಯಲ್ ಆಗಲಿ, ವೆಬ್ ಸೀರೀಸ್ ಆಗಲಿ, ವಾಟ್ ಎವರ್ ಏನೇ ಆದ್ರೂ ಸಹ ಆ ರಿಸ್ಕ್ ನ ತಗೊಂಡು ಇನ್ನೊಬ್ಬರನ್ನು ಬೆಳೆಸಬೇಕು ಅಂತ ಮುಂದೆ ಬಂದಿರುವಂಥದ್ದು ರಿಯಲಿ ವೆರಿ ವೆರಿ ಕಮೆಂಡಬಲ್ ಥಿಂಗ್. ಅದು ಗಣ್ಯರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಇದು ಮಹಾನ್ ಕಿಲಾಡಿ ಅನ್ನೋದು ಯಾಕೆ ಇದು ಒಂದು ನಮ್ ತಲೆಗೆ ಬಂತು ಅಂತ ಅಂದ್ರೆ, ಸ್ಟಾರ್ಟಿಂಗ್ ಒಂದು ಯೂಟ್ಯೂಬ್ ಚಾನಲ್ ಅಂತ ನಮ್ಮ ಪುಟ್ಟರಾಜ್ ಅವ್ರು ಇಲ್ಲೇ ಕೂತಿದ್ದಾರೆ, ಅವರೇ ಅವ್ರ ಕೈಯಾರ ಓಪನ್ ಮಾಡ್ಕೊಟ್ಟಿರೋ ಚಾನಲ್ ಅದು. ಸೊ ಏನಾದ್ರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ, ಏನಾದ್ರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಾನೆ ಇದ್ರು. ಆಮೇಲೆ ನನ್ಗೇನೋ ಒಂದು ಥಾಟ್ ಬಂತು. ಆಮೇಲೆ ಪ್ರವೀಣ ಹತ್ರ ಹೇಳ್ದೆ, ಏನಾದ್ರು ಒಂದು ಹೊಸದಾಗಿ ಮಾಡ್ಬೇಕು ಪ್ರವೀಣ, ಏಕೆಂದ್ರೆ ಒಂದಷ್ಟು ವಿಷಯಗಳಿಂದ ನನ್ಗೊಂದಷ್ಟು ಅವಕಾಶಗಳು ಇಲ್ಲದೆ ಇರೋದ್ರಿಂದ ನನ್ನ ಅವಕಾಶಗಳನ್ನ ನಾನು ಹುಟ್ಟಿಸ್ಕೋಬೇಕು, ನನ್ನ ಅವಕಾಶಗಳನ್ನ ನಾನು ಮತ್ತೆ ನಾನು ಏನ್ ಕಲ್ತಿದ್ದೀನಿ ಅದನ್ನ ಒಂದಷ್ಟು ಜನಕ್ಕೆ ಒಂದಷ್ಟು ಹೇಳ್ಕೊಡ್ಬೇಕು ಅನ್ನೋದೊಂದು ಆಸೆ ಇತ್ತು. ಆ ನಿಟ್ಟಿನಲ್ಲಿ ಪ್ರವೀಣನ ಹತ್ರ ಹೇಳ್ಕೊಂಡಾಗ ಅಪ್ಪಿ ಮಾಡೋಣ, ನಾನು ನಿನ್ನ ಅಣ್ಣನಾಗಿ ಕೊನೆಯವರೆಗೂ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳ್ದ ಪ್ರವೀಣ. ಸೊ ಬಟ್ ಅವ್ನು ಇವತ್ತು ಸಿನಿಮಾ ಇರೋದ್ರಿಂದ ಅವ್ನು ಬರೋಕ್ಕಾಗಿಲ್ಲ ಕಾರ್ಯಕ್ರಮಕ್ಕೆ. ಅವನಿಗೆ ಫಸ್ಟ್ದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅದಾದ್ಮೇಲೆ ನಾವು ಮಹೇಶ್ ಅವ್ರ ಹತ್ರ ಹೋಗ್ತೀವಿ, ಇನ್ನೊಬ್ರು ಬೇಕು, ನಾವು ಸೀನಿಯರ್ಸ್ ಆಗಿ ಕೂರೋಣ ಅಂತ ಹೇಳಿ ನಾವು ಮಹೇಶ್ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡ್ತೀವಿ. ಸೊ ಮಹೇಶ್ ಅವರು ಒಂದೇ ಮಾತಿಗೆ ಓಕೆ ನಾನು ಸಪೋರ್ಟಿವ್ ಆಗಿ ಬರ್ತೀನಿ ಅಂತ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಕೊಂಡ್ರು. ಅದಾದ್ಮೇಲೆ ನಮ್ಮ ಕಿರಣ್ ಅಬ್ವಿಯಸ್ಲಿ ಹೇಳ್ಬೇಕು, ಡೇ ಒನ್ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನೋ ಅಷ್ಟೇ ಎಫರ್ಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕಿರಣ್. ಸೊ ಎಲ್ಲ ಅಂದ್ರೆ ಡೈರೆಕ್ಷನ್ ಅಂತ ಇಲ್ಲ, ಪ್ರೊಡಕ್ಷನ್ ಅಂತ ಇಲ್ಲ, ಎಲ್ಲಾ ಕೆಲ್ಸನೂ ನಿಭಾಯಿಸ್ಕೊಂಡು ಬಂದ್ರು ನಮ್ ಕಿರಣ್ ಅವರು. ಹಾಗೆ ಅದ್ರ ಜೊತೆಗೆ ನಮ್ಮ ಚಿದಂಬರ್ ಪೂಜಾರಿ ಅವರು ಜಾಯ್ನ್ ಆದ್ರು ಮೆಂಟರ್ ಆಗಿ. ಸೊ ಆಕ್ಚುಲಿ ಯೂಟ್ಯೂಬ್ ಚಾನಲ್ ಅಂತ ಅಂದ್ರೆ ನಾನ್ ಅನ್ಕೊಂಡೆ, ಅಂದ್ರೆ ನನ್ನ ಹತ್ರ ಬಜೆಟ್ ಅಷ್ಟಿರ್ಲಿಲ್ಲ. ಒಂದಿಷ್ಟು ಬಜೆಟ್ ಅಲ್ಲಿ ಒಂದು ಕ್ಲಾಸ್ ಅಲ್ಲಿ ಮಾಡಿ ಮುಗಿಸ್ಬಿಡೋಣ, ಅಲ್ಲೇ ಒಂದು ಸೆಟ್ ಹಾಕ್ಬಿಟ್ಟು ಚಿಕ್ಕದಾಗಿ ಯೂಟ್ಯೂಬ್ ರಿಯಾಲಿಟಿ ಶೋ ಅಲ್ವಾ ಅಂತ ಅಂದ್ಬಿಟ್ಟು ಆ ತರದಲ್ಲಿ ಶುರು ಆಗಿದ್ದು. ಆಮೇಲೆ ನಾವು ಏನ್ ತಂಡ ಇದೀವಿ, ಆಮೇಲೆ ಪುಟ್ಟರಾಜ್ ಅವರು ಏನಾದ್ರು ಯೋಚನೆ ಮಾಡಿ, ಇನ್ನ ಏನಾದ್ರು ಹೊಸದಾಗಿ ಏನಾದ್ರು ಥಿಂಕ್ ಮಾಡಿ ಅಂತ ಹೇಳಿ ಇದೊಂದು ಸ್ವಲ್ಪ ಮಾಡ್ತಿದೀವಿ, ಚೆನ್ನಾಗಿ ಮಾಡೋಣ ಅಂತ ಒಂದು ಯೋಚನೆ ಆಯ್ತು. ಆಮೇಲೆ ನಮ್ಮ ಲೊಕೇಶನ್ ಪಾರ್ಟ್ನರ್ ನಮ್ಮ ಅಕ್ಷರ ಸ್ಟುಡಿಯೋ ಗೌರಿ ಪ್ರಸಾದ್ ಸರ್ ಇಲ್ಲೇ ಇದ್ದಾರೆ. ಸೊ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಸರ್. ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಆಶೀರ್ವಾದ ನನ್ನ ಮೇಲೆ ಇರಲಿ. ಈ ರಿಯಾಲಿಟಿ ಶೋನ ಡೈರೆಕ್ಟ್ ಮಾಡ್ತಾ ಇರೋದು ನಾನು. ಈ ಚಾನ್ಸ್ ಕೊಟ್ಟಿದಂತ ಮಿಂಚು ಮೇಡಮ್ಗೆ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ನಮ್ಮ ಶೋ ತುಂಬ ಚಿಕ್ಕ ಲೆವೆಲಲ್ಲಿ ಸ್ಟಾರ್ಟ್ ಮಾಡಿದ. ಆ್ಯಕ್ಚುಲಿ ಏನಂದರೆ ಮೇಡಮ್ ಹೇಳಿದ ಥರ ಒಂದು ಚಿಕ್ಕದಾಗಿ ಒಂದು ಸೆಟ್ ಹಾಕಿ ಮುಗಿಸೋಣ ಅಂತ ಅಂದ್ಬಿಟ್ಟು. ಬಟ್ ಮೇಡಮ್ಗೆ ಇರೋವಂಥ ಒಂದು ಒಳ್ಳೆ ಮೈಂಡ್ ಸೆಟ್ಗೆ, ಒಳ್ಳೆ ಥಾಟ್ಗೆ ಆ ಚಿಕ್ಕದು ಅನ್ನೋದು ತುಂಬ ದೊಡ್ಡದಾಗಿ ಒಂದಾಗಿ ಪ್ಲಸ್ ಆಗಿ ಹ್ಯಾಡ್ ಆಗಿ ತುಂಬ ದೊಡ್ಡ ಲೆವೆಲಲ್ಲಿ ಮಾಡಬೇಕು ಅನ್ನೋದನ್ನ ಫಿಕ್ಸ್ ಮಾಡಿ, ನಮ್ಮ ಕಂಟೆಸ್ಟೆಂಟ್ಸ್ ಬಗ್ಗೆ, ಅವ್ರ ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಮಾಡಿ, ಏನಾದರೂ ಪರವಾಗಿಲ್ಲ ಅಂತ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಮೇಡಮ್ ಈಗ ಒಂದು ದೊಡ್ಡ ಲೆವೆಲ್ಗೆ ತಗೊಬಂದು ನಿಲ್ಲಿಸಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಮ್ಮ ಕಂಟೆಸ್ಟೆಂಟ್ಸ್ಗಳು ಮಿನಿಮಮ್ ತುಂಬ ಆಡಿಷನ್ಸ್ ಮಾಡಿದ್ರಿ, 2 ಆಡಿಷನ್ಸ್ ಮಾಡಿದ್ರಿ. ಅದರಲ್ಲಿ ಸೆಲೆಕ್ಟ್ ಆಗಿ ಫಿಲ್ಟರ್ ಮಾಡಿ ಫೈನಲೈಸ್ ಆಗಿರುವಂಥ 25 ಕಂಟೆಸ್ಟೆಂಟ್ಸ್. ಆ 25 22 ಕಂಟೆಸ್ಟೆಂಟ್ಸ್ ಉಳ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಟೆಲಿಕಾಸ್ಟ್ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ದಯವಿಟ್ಟು ಎಲ್ಲರೂ ಮೀಡಿಯಾ ಪೀಪಲ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಆ್ಯಂಕರ್ ಡಿಂಪನ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಶೋನ. ದಯವಿಟ್ಟು ಅವ್ರಿಗೊಂದು ಚಪ್ಪಾಳೆ ಇರಲಿ. ಮೂರ್ತಿ ಚಿಕ್ಕದು ಆದರೆ ಕೀರ್ತಿ ದೊಡ್ಡದು, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಮೆಂಟರ್ ಸರ್ ಹೇಳಿದ್ರಲ್ಲ, ಹೌದು, ಅವ್ರಿಗೆ ಹೇಗೆ ಆಗ್ಬಿಟ್ಟಿದೆ ಅಂದರೆ ವರ್ಕ್ಗಿಂತ ಟೆನ್ಷನ್ನೇ ಜಾಸ್ತಿ ಅನ್ನೋ ಥರ ಆಗ್ಬಿಟ್ಟಿದೆ. ಬಟ್ ಆ ಟೆನ್ಷನ್ ಎಲ್ಲ ಸೈಡ್ಗೆ ಇಕ್ಕಿ ವರ್ಕ್ ಅಂತ ಬಂದಾಗ ತುಂಬ ಸ್ಪಾಂಟೇನಿಯಸ್ ಆಗಿ ಗುರುಗಳಾಗಿ ನಮ್ಮ 22 ಕಂಟೆಸ್ಟೆಂಟ್ಸ್ಗಳನ್ನು ತುಂಬ ಒಳ್ಳೆ ದಾರಿಗೆ ತಗೊಂಡ್ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದೆನ್